ಮನೆ ಬಾಡಿಗೆನೆ ಕಟ್ಬಿಡ್ಬೋದು. ಹಾಳಾಗೋಗಿರಿ, ಈಗ ಹೊಸದು ಕಳಿಸ್ಬೇಕು. 15ರಿಂದ 20 ಲಾಡ್ಜ್ಗಳು ಹುಡುಕಿದ್ದೀವಿ. ಇವರಿಬ್ರು ಸೇರಿ ಈ ಆನೆಗೆ ಚುಡಾಯಿಸ್ತವ್ರೆ. ಶುಭೋದಯ ಎಲ್ಲರಿಗೂ. ಇವತ್ತು 2 ದಿನ ಬೆಳಗ್ಗೆ ಕೊಲ್ಲೂರು ಮುಖ ದರ್ಶನಕ್ಕೆ ಬಂದಿದ್ದೀವಿ. 8 ಗಂಟೆಗೆ ಬಂದಿದ್ದೀವಿ. ನೋಡೋಣ ರಶ್ ಆಗಿರುತ್ತೆ ಅಂತ. ಭಾನುವಾರ ಬರೀ ಇವತ್ತು ಜನ ಅಷ್ಟೊಂದಿಲ್ಲ ನೋಡೋಕ್ಕೆ. ಇವತ್ತು ಹೂವೆಲ್ಲ ತಗೊಂಡಿದ್ದೀವಿ. ಅಲ್ಲಿ ವಿಶೇಷ ಪೂಜೆ ಏನಿರುತ್ತೆ, ಏನು ಮಾಡಿಸ್ಬೇಕು ಅಂತ ತಿಳಿಸ್ತೀವಿ. ನೋಡೋಣ ಬನ್ನಿ. ಕೊಲ್ಲೂರು ದರ್ಶನ ಮುಗಿದಿದೆ. ಇವಾಗ ದರ್ಶನ ಆರಾಮಾಗಾಯಿತು. ಒಂದು 20 ನಿಮಿಷ ದರ್ಶನ ಆಗೋಯ್ತು. ಇಲ್ಲಿ ವಿಶೇಷತೆ ಅಂದರೆ 3 ಮೂಕಾಂಬಿಕೆ, ಅಂದರೆ ಸರಸ್ವತಿ, ಲಕ್ಷ್ಮಿ ಮತ್ತು ಕಾಳಿ ಅವತಾರ. ಅದರಿಂದನೇ ಮೂಕಾಂಬಿಕೆ, 3 ದೇವರ ರೂಪ ಒಂದು ಮೂಕಾಂಬಿಕೆ. ಕೊಲ್ಲೂರು ಅಮ್ಮನವ್ರ ದರ್ಶನ ಆಗಿದೆ. ಇಲ್ಲಿಂದ ನಮ್ದು ಇವಾಗ ಪ್ರಯಾಣ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಮೂಕಾಂಬಿಕೆ ಅಮ್ಮನವ್ರದ ದರ್ಶನ ಮಾಡಿಕೊಂಡು ಮುಂದೆ ಇವಾಗ ಎಲ್ಲ ತಿಂಡಿ ಮಾಡಕ್ಕೆ ಇಲ್ಲಿ ಬನ್ನಿ. ತಿಂಡಿ ಮಾಡಕ್ ಹೋಗ್ಬೇಕು ಫಸ್ಟ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅರ್ಜುನ್ ಅವರು ಬರೀ ತಿಂಡಿ ಮಾಡೋದ್ರಲ್ಲ ಬಿಸಿ ಇದ್ದಾರೆ. ಅರ್ಜುನ್ ಅವ್ರದ್ದು ತಿಂಡಿ ಮಿಸ್ ಆಗಿದೆ. ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇಲ್ಲಿಲ್ಲ ಅಂದ್ರೆ ಸುಮಂತ್ ಅವರು ನೋಡ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಒಳ್ಳೆ ಹೋಟೆಲ್ ಹುಡುಕ್ತಿದ್ದಾರೆ ಅಂತ. ನಿಮ್ಮ ಅಪ್ಪ ಕೊಡ್ತಾನೆ. ಫುಲ್ ಊಟ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಮ್ದು ಇವಾಗ ಮುರುಡೇಶ್ವರದಲ್ಲೇ ತಿನ್ನಿಸ್ತೀರಾ ಅಥವಾ ಇಲ್ಲೇ ತಿನ್ನಿಸ್ತೀರಾ ಪ್ರಸಾದ? ಇಲ್ಲೇ ಪ್ರಸಾದ ಇಲ್ಲೇ. ನಮ್ದೊಂದು ಮೈ ಕಾಲ್ ಮಾಡೋರೆ ಮೇಡಮ್ ಅವರು ಬೀಳ್ಸಿ. ಅದನ್ನೇನ್ 10 ರೂಪಾಯಿ ಕೊಟ್ಟು ಚಾರ್ಡ್ರಿಂಗ್ ಮಾಡ್ಸೋದಷ್ಟೇ. ಏನಂದೆ? ಇನ್ನೊಂದ್ಸಲ ಹೇಳು. ಅದನ್ನೇನ್ 10 ರೂಪಾಯಿ ಕೊಟ್ಟು ಚಾರ್ಡ್ರಿಂಗ್ ಮಾಡ್ಸೋದಷ್ಟೇ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಟಾಕಾ ಬಿಡ ಇಲ್ಲಿ. ಮೈಕ್ ಬಿದ್ದೋಯ್ತು, ಹಾಳಾಗೋಗಿರಿ, ಈಗ ಹೊಸದು ಕಳಿಸ್ಬೇಕು. ಕೊಡಿಸ್ತೀನಿ ಖುಷಿಯಾಗಿ. ಚೆನ್ನಾಗಿರೋದು ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿರೋದು. BGMI ಫುಲ್ EMI ಮೇಲೆ ಫುಲ್ EMI. BGMI ಎಲ್ಲ ಫುಲ್ EMI. ಫುಲ್ EMI. ಚೆನ್ನಾಗಿರೋ ಮೈಕ್ ಕೊಡಿಸ್ತೀನಿ. ಓಕೆನಾ? ಇದೇ ಪ್ರೂಫ್ ಇದೆ ನಮ್ಮ ಹತ್ರ. ಯಾವ್ದೇ ರೀತಿ ಅಗ್ರಿಮೆಂಟ್ ಏನು ಬೇಕಾಗಿಲ್ಲ ಅನ್ಕೊಂತೀನಿ ಇದ್ರ ಮುಂದೆ. ಅಗ್ರಿಮೆಂಟ್, ದಿಸ್ ಒನ್ ಇಸ್ ಡಿಜಿಟಲ್ ಅಗ್ರಿಮೆಂಟ್. ಅರ್ಜುನ್ ಅವ್ರಿಗಿಂತ ಮುಂಚೆನೆ ಸುಮಂತ್ ಅವರು ಬ್ಯಾಟಿಂಗ್ ಅಲ್ಲಿ ರೆಡಿ ಇದ್ದಾರೆ. ಸೀಟ್ ಇದು ಕೊಲ್ಲೂರು ಈ ಕಡೆ ಸ್ಪೆಷಲ್ ಪುಟ್ಟು ಅಂತ ಕರೀತಾರೆ. ಕೇರಳ ಸ್ಪೆಷಲ್. ಚೆನ್ನಾಗಿದೆ. ಬಿಸಿನೀರು ಕೊಟ್ಟಿದ್ದಾರೆ ಹೋಟ್ಲವರು ಕುಡಿಯೋಕೆ. ಚೆನ್ನಾಗಿದೆ ಟೇಸ್ಟ್. ನಮಸ್ತೆ ವೀಕ್ಷಕರೇ, ನೀವು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದರೆ ನೀವು ಅರ್ಜೆಂಟಿನ ಬಟ್ಟೆಗಳು ಮಡಿ ಮಾಡಿಸ್ಕೋಬೇಕು, ಐರನ್ನಿಂಗ್ ಅಂದರೆ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಒಂದು ಐರನ್ನಿಂಗ್ ಅಂಗಡಿ ಇದೆ. ಕ್ಲಾಸಿಕ್ ಲ್ಯಾಂಡ್ರಿ ಮತ್ತು ಐರನ್ನಿಂಗ್ ಅಂತ. ಅವರೇ ಓನರು. ಹತ್ರನೇ ಇದೆ ದೇವಸ್ಥಾನಕ್ಕೆ, ವಾಕಬಲ್ ಡಿಸ್ಟೆನ್ಸ್ 1 ನಿಮಿಷ. ದೇವಸ್ಥಾನ ಅಲ್ಲಿ ತುಂಬ ಹತ್ರ ಇದೆ. ಬೇಕಾದ್ರೆ ಉಪಯೋಗಿಸ್ಕೋಬೋದು ನೀವು. ಟೂರಿಸ್ಟ್ ಬಂದಾಗ ಅರ್ಜೆಂಟ್ ಬಟ್ಟೆ ಮಡಿ ಮಾಡ್ಕೋಬೇಕಾಗಿರುತ್ತೆ, ಐರನ್ ಬೇಕಾಗಿರುತ್ತೆ. ತುಂಬ ಉಪಯೋಗ ಆಗುತ್ತೆ. ನೋಡಿ, ಹತ್ರ ಇದೆ ದೇವಸ್ಥಾನಕ್ಕೆ. ನಮ್ದು ಮೂಕಾಂಬಿಕಾ ದರ್ಶನ ಆದ್ಮೇಲೆ ನಮ್ದು ಡ್ಯೂಟಿ ಸ್ಟಾರ್ಟ್ ಆಗಿದೆ. ಡ್ಯೂಟಿ ಏನಪ್ಪಾ ಅಂದ್ರೆ CNG ಹುಡ್ಕೋದು. ರಾತ್ರಿ ಬಂದು ಸ್ಟೇ ಆಗಿದ್ದು ಪೂರ್ವಿಕ ರೆಸಿಡೆನ್ಸಿ ಅಂತ. ಇಲ್ಲಿ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದರೊಳಗೆ ನಿಮ್ಗೆ ಎಲ್ಲಾ ತರ ರೂಮ್ಸ್ ಅವೈಲೇಬಲ್ ಇದೆ. ಬನ್ನಿ ಅವ್ರ ಹತ್ರನ ಕೇಳೋಣ, ಅವ್ರ ಹತ್ರ ಏನೇನ್ ಸರ್ವಿಸ್ ಅವೈಲೇಬಲ್ ಇದೆ ಅಂತ. ಈ ಹೋಟೆಲ್ ರೂಮ್ಸ್ ಯಾವ್ಯಾವ ರೇಂಜ್ ಇದೆ, ಫೆಸಿಲಿಟಿ ಏನಿದೆ ಸ್ವಲ್ಪ ತೋರಿಸ್ಕೊಡ್ತೀರಾ? ನಾರ್ಮಲ್ ರೂಮ್ ಅಂದ್ರೆ ಈ ತರ ಇರ್ತದೆ ನಮ್ದು. ಮಿನಿಮಮ್ ಅಂದ್ರೆ ನಾವು 800,000 ರೂಪೀಸ್ ಚಾರ್ಜ್ ಮಾಡ್ತೇವೆ. ಅದರ್ವೈಸ್ ವೀಕೆಂಡ್ ಬಂದ್ರೆ ಸ್ವಲ್ಪ ರೆಂಟ್ ಜಾಸ್ತಿ ಇರ್ತದೆ. ಇದರಲ್ಲಿ 3 ಬೆಡ್ ಇದೆ ಬೇಕಂದ್ರೆ.
ಇದು ಮ್ಯಾಕ್ಸಿಮಮ್ ಅಂದರೆ 1000 ರುಪೀಸ್. ಇದು 4 ಬೆಡ್ರೂಮ್. ಇದರಲ್ಲಿ 2 ಬಾತ್ರೂಮ್ ಇದೆ. ಒಂದು ರೂಮಲ್ಲಿ 2 ಬಾತ್ರೂಮ್ ಇದೆ ವಿತ್ AC. ಇದರಲ್ಲಿ 2 ಬೆಡ್ ಇದೆ. ಇದು ಮ್ಯಾಕ್ಸಿಮಮ್ ಅಂದರೆ 2000, ಬಟ್ ವೀಕೆಂಡ್ ಬಂದರೆ ಜಾಸ್ತಿ ಆಗ್ತದೆ. ಇದು 3 ಬೆಡ್ರೂಮು. ಮಿನಿಮಮ್ ಪ್ರೈಸ್ ಬಂದು AC 2500. ನಮ್ಮ ಹತ್ರ ಟೋಟಲ್ 24 ರೂಮ್ AC ಇದೆ. 6 ರೂಮ್ಸ್ ಆರ್ಡಿನರಿ ಇದೆ. ಬಟ್ ಸೀಸನ್ ಇಲ್ಲ ಅಂದಾಗ ನಾವು ACನೇ ನಾನ್ AC ಮಾಡಿ ಕೊಡ್ತೇವೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ. ಮತ್ತು ಸೀಸನ್ ಇದ್ದಾಗ ನಾವು ACನೇ ಕೊಡ್ತೇವೆ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಾವು ನಂಬರ್ ಹೇಳ್ತೇವೆ, ಅದಕ್ಕೆ ಫೋನ್ ಮಾಡಿ ಮುಂಚೆ ಬುಕ್ ಮಾಡಿದರೆ ನಾವು ಅವರಿಗೆ ಬೇಕಾದ್ರೆ ರೂಮಿನ ಫೋಟೋ ಡೀಟೇಲ್ಸ್ ಎಲ್ಲ ಹಾಕ್ತೇವೆ ಮತ್ತು ಸ್ಕ್ಯಾನರ್ ಹಾಕ್ತೇವೆ. ಅದಕ್ಕೆ ಅವ್ರು ಅಡ್ವಾನ್ಸ್ ಮಾಡಿದರೆ ನಾವು ಬುಕ್ ಮಾಡಿರ್ತೇವೆ. ಅವ್ರು ಎಷ್ಟೊತ್ತಿಗೆ ಬಂದರೆ ರೂಮ್ ರೆಡಿ ಇರ್ತದೆ ನಮ್ಮ ಹತ್ರ, ಏನು ತೊಂದರೆ ಇಲ್ಲ. ಕಾಂಟ್ಯಾಕ್ಟ್ ಮಾಡೋದಾದರೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು 9449902846. ಇನ್ನೊಂದು ನಂಬರ್ ಇದೆ 9591894154. ಈ 2 ನಂಬರಿಗೂ ಫೋನ್ ಮಾಡಿ ಬುಕ್ ಮಾಡಿ ಬರ್ಬೋದು. ಬಟ್ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಅಂತೇಳಿ ಎಲ್ಲಾದರೂ ಫೋನ್ ಮಾಡಿದರೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಬುಕ್ ಮಾಡ್ಕೊಳ್ತೀವಿ. 24 hours ಹಾಟ್ ವಾಟರ್ ಇದೆ, ವೈಫೈ ಫೆಸಿಲಿಟಿ ಇದೆ, ಕಾರ್ ಪಾರ್ಕಿಂಗ್ ಇದೆ, ಲಿಫ್ಟ್ ಸರ್ವಿಸ್ ಇದೆ. 24 hours ಜನರೇಟ್ ಸರ್ವಿಸ್ ಇದೆ. ಪರ್ಫೆಕ್ಟ್. ವೀಕ್ಷಕರೇ, ಮುಖ್ಯವಾಗಿ ತುಂಬಾ ಹೈಜೆನಿಕ್ ಆಗಿದೆ. ರೂಮ್ಸ್ ಎಲ್ಲ ತುಂಬಾ ಕ್ಲೀನ್ ಇದೆ. ಹೋಟೆಲ್ ಒಂದು ವಾಟರ್ ಫಿಲ್ಟರ್ ಫೆಸಿಲಿಟಿ ಇದೆ, ವೈಫೈ ಎಲ್ಲ ಇದೆ, ಪಾರ್ಕಿಂಗ್ ತುಂಬಾ, ಮತ್ತೆ ದೇವಸ್ಥಾನಕ್ಕೆ ತುಂಬಾ ಹತ್ರ ಇದೆ. 2 ನಿಮಿಷ 50 ಮೀಟರ್ ಡಿಸ್ಟೆನ್ಸ್ ಇದೆ. ಒಂದು ಹೋಟೆಲ್ ಬರುತ್ತೆ. ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಬಂದು ನೋಡಿ ನಿಮಗೆ ಕಂಫರ್ಟೇಬಲ್ ಆಗಿದ್ರೆ ನಾವು ಬೇಕಾದ್ರೆ ಡೀಟೇಲ್ಸ್ ತಗೊಳ್ಳಿ. ರೂಮ್ ಚೆನ್ನಾಗಿ ನೀಟ್ನೆಸ್ ಇದೆ. ವೀಕ್ಷಕರಿಗೆ ತಕೊಂಡವರೇ ಹೇಳ್ತಿದ್ದಾರೆ ಹೇಗಿದೆ ಅಂತ ಹೇಳಿ. ನಾವು ಬಂದು ಇಲ್ಲಿ ಸ್ಟೇ ಮಾಡಿ ರಾತ್ರಿ ಅವ್ರು ಇರೋದು ಕೊಡ್ತಾ ಇರೋದು. ಹಾಗಾಗಿ ನೀವು ಸ್ವಲ್ಪ ಆರಾಮಾಗಿ ಬರ್ಬೋದು. ನಮ್ಗೆ ಯಾವ ರಿಸ್ಕ್ ಇಲ್ಲ, ಆರಾಮ ಚೆನ್ನಾಗಿದೆ. ಕೂಡ ಹೋಟೆಲ್ ಎಲ್ಲ ಓನರ್ ಫ್ರೆಂಡ್ಲಿ ಆಗಿ ನಿಮಗೆ ಮಾಹಿತಿ ಎಲ್ಲ ಕೊಡ್ತಾರೆ, ಉಪಯೋಗಿಸ್ಕೋಬೋದು. ನೀವು ಬರ್ತಾಯಿಲ್ಲ ಆರ್ಡ್ರ್ ಮಾಡಿದ್ರೆ ಡಿಸ್ಕೌಂಟ್ ಕೊಡ್ತಾರೆ. ಈಗ ನಿಮ್ಗೆ ಹೇಳಿದ್ದಾರೆ, ಬರ್ಬೋದು ಆರಾಮಾಗಿ. ನಾವೀಗ ಮೂಕಾಂಬಿಕೆಯಿಂದ ಮುರುಡೇಶ್ವರ ಹೋಗ್ತಾ ಇದೀವಿ. 1.5 ಗಂಟೆ ಜರ್ನಿ ಆಗುತ್ತೆ. ನೀವು ಆದಷ್ಟು ಆಗಸ್ಟ್ ಟೈಮಲ್ಲಿ ಬನ್ನಿ. ವೆದರ್ ಎಲ್ಲ ಹಸಿರು ಆಗಿರುತ್ತೆ. ಭಟ್ಕಳದಲ್ಲಿ CNG ಸಿಗುತ್ತೆ ಅಂತ ಹೇಳಿದ್ದಾರೆ ನಮಗೆ. ಭಟ್ಕಳ ಇಲ್ಲಿಂದ 43 ಕಿಲೋಮೀಟರ್ ಇದೆ. ಅಲ್ಲಿಂದ CNG ಇದೆ. ಅಲ್ಲಿಂದ ಇನ್ನು 10 ಕಿಲೋಮೀಟರ್ ನಿಮಗೆ ಮುರುಡೇಶ್ವರ ಇದೆ. ಕೊಲ್ಲೂರಿಂದ ಮುರುಡೇಶ್ವರ 60 ಕಿಲೋಮೀಟರ್ ಇದೆ. ಎಕ್ಸಾಕ್ಟ್ 59 ಇದೆ, 60 ಆಗುತ್ತೆ. ನಾವೀಗ ಹೊರಟಿದೀವಿ ಕೊಲ್ಲೂರಿಂದ ಮುರುಡೇಶ್ವರಗೆ. ಗಾಡಿ ಇವಾಗ 3ನೇ ರೌಂಡ್ CNG ಹಾಕ್ಸಿದೀವಿ ಇವಾಗ ಟ್ರಿಪ್ಪಲ್ಲಿ. ಇಲ್ಲಿಂದ 16 ಕಿಲೋಮೀಟರ್ ಇದೆ ಮುರುಡೇಶ್ವರ ಇವಾಗ. ವೆಲ್ಕಮ್ ಟು ಮುರುಡೇಶ್ವರ. ಇಲ್ಲಿ ಊಟ ಎಷ್ಟು ಚೆನ್ನಾಗಿರೋದು ಅದೇ ಥರ ಇಲ್ಲಿರೋ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ನಿಮಗೆ ಎಲ್ಲ ಬೋಟಿಂಗು, ಬೀಚ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಮುರುಡೇಶ್ವರ ಎಂಟ್ರಿ ಆದಾಗ ನಮಗೆ ದೇವಸ್ಥಾನ ಓಪನ್ ಇರಲಿಲ್ಲ. ಹಾಗಾಗಿ ನಾವು ದೇವಸ್ಥಾನ ಎದುರುಗಡೆ ಇರುವ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ರೆಸ್ಟೋರೆಂಟ್ ನೇಮ್ ಗೊತ್ತಿಲ್ಲ, ಚೆನ್ನಾಗಿತ್ತು ಊಟ. ಈ ರೆಸ್ಟೋರೆಂಟ್ ಕನ್ಸ್ಟ್ರಕ್ಷನ್ನೇ ಯೂನಿಕ್ ಆಗಿ ಮಾಡಿದ್ದಾರೆ. ಬೀಚ್ ಮೇಲೆ ನಿಮಗೆ ಈ ರೆಸ್ಟೋರೆಂಟ್ ಸಿಗುತ್ತೆ. ಅದಕ್ಕೆ ವ್ಯೂ ಪಾಯಿಂಟ್ ನಿಮಗೆ ತುಂಬ ಚೆನ್ನಾಗಿ ನೋಡ್ಬೋದು ಇದರಲ್ಲಿ. ಅಲ್ಲಿಂದ ನಾವು ಹೊರಟಿದ್ದು ದರ್ಶನಕ್ಕೆ. ದರ್ಶನದಲ್ಲಿ ಮಾತ್ರ ತುಂಬ ಜನ ಇದ್ದರು. ನೀವು ನೆಕ್ಸ್ಟ್ ಟೈಮ್ ದರ್ಶನ ಏನಾದ್ರು ಹೋಗಬೇಕು ಅಂದರೆ ಮಿನಿಮಮ್ 1 ಅವರ್ ಲೇಟಾಗಿ ಹೊರಡಿ. ಲೇಟಾಗಿ ಹೊರಡೋದ್ರಿಂದ ನಿಮಗೆ ಜನ ಕಡಿಮೆ ಇರ್ತಾರೆ. 3 ಗಂಟೆಗೆ ನೀವು ಹೋಗೋದ್ರಿಂದ ನಿಮಗೆ ಜನ ಜಾಸ್ತಿ ಇರ್ತಾರೆ ಮತ್ತು ರಶ್ಶು ಜಾಸ್ತಿ ಇರುತ್ತೆ. ದರ್ಶನವೂ ತುಂಬ ಲೇಟ್ ಆಗ್ಬೋದು ನಿಮಗೆ. ಏನಕ್ಕೆ ಈ ಥರ ಹೇಳ್ತಿದ್ದೀವಿ ಅಂದರೆ ನಿಮಗೆ ಫಸ್ಟು ನಿಮಗೆ ದೇವಸ್ಥಾನ ಬಾಗಿಲು ಓಪನ್ ಆಗಿದ ತಕ್ಷಣ ಜನ ಎಲ್ಲ ನುಗ್ಲಾಟ ಜಾಸ್ತಿ ಇರುತ್ತೆ. 1 ಅವರ್ ಬಿಟ್ಟು ಹೋಗ್ತೀನಿ ಅಂದರೆ ನಿಮಗೆ ಜನ ಕಡಿಮೆ ಇರ್ತಾರೆ, ನುಗ್ಲಾಟನೂ ಇರಲ್ಲ. ನಿಮಗೆ ದರ್ಶನವೂ ತುಂಬ ಚೆನ್ನಾಗಿ ಆಗ್ಬೋದು, ದರ್ಶನ ಕ್ಲೀನಾಗಿ ಮಾಡ್ಬೋದು. ನೀವು ದರ್ಶನಕ್ಕೋಸ್ಕರ ಎಲ್ಲ ತುಂಬ ದೂರದಿಂದ ಬಂದಿರ್ತೀವಿ, ಅದಕ್ಕೋಸ್ಕರ ಲೇಟಾಗಿ ಬಂದರೆ ನಮಗೆ ದರ್ಶನ ಕ್ಲೀನಾಗಿ ಆಗುತ್ತೆ ಅಂತ. ಮುರುಡೇಶ್ವರ ದರ್ಶನ ಆಯಿತು. 3 ಗಂಟೆ ತನಕ ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ 3 ಗಂಟೆ ತಕ್ಷಣ ಓಪನ್ ಆಗಿದ್ಮೇಲೆ ಪೂಜೆ ಮಾಡಿಸಿದ್ವಿ. ದರ್ಶನ ತುಂಬ ಚೆನ್ನಾಗಿತ್ತು. ನಾವು ಒಂದು ಸಹಸ್ರನಾಮ ಪೂಜೆ ಅಂತ ತೊಗೊಂಡಿದ್ವಿ. ಅಲ್ಲಿ ಕ್ಲೀನಾಗಿ ಮುಂದೆ ಪೂಜೆ ಮಾಡಿಸ್ಕೊಟ್ರು, ರಶ್ ಇರಲಿಲ್ಲ.
ಮುಂದೆ ನೆಕ್ಸ್ಟ್ ಇದಾದ್ಮೇಲೆ ಉಡುಪಿಗೆ ಹೋಗ್ತೀವಿ. ಉಡುಪಿಲೇ ಹಾಲ್ಟು. ದಾರಿ ಮಧ್ಯೆ ಬೀಚಲ್ಲಿ ನೋಡಿಕೊಂಡು ಆಟಾಡ್ಕೊಂಡು ಹೋಗ್ತೀವಿ. ಈ ಬೀಚಿಗೆ ಇಳಿಯೋಕ್ಕೆ ತುಂಬ ಬಿಸಿಲಾಗಿತ್ತು. ಮಧ್ಯಾಹ್ನ 1 ಗಂಟೆಗೆ ಬಂದ್ವಿ. ಇಲ್ಲಿಲ್ಲ ಬೀಚಲ್ಲಿ. ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ಒಳ್ಳೆ ಅದರ ಬೀಚ್, ಡಿಫ್ರೆಂಟ್ ಬೀಚ್, ರೋಡ್ ಇಲ್ಲದ ಬೀಚಲ್ಲಿ ನೋಡ್ಬಿಟ್ಟು ಇಳಿಯೋಣ. ನೋಡೋಣ. ಸೆಂಟ್ರಲ್ಲಿ ಅನ್ಕೊಂಡಿದೀವಿ ಹೋಗ್ಬೇಕು ಅಂತ. ಹೋಗ್ತೀವಿ ಇಲ್ಲ ಗ್ಯಾರಂಟಿ ಇಲ್ಲ. ಒಟ್ಟಿನಲ್ಲಿ ಉಡುಪಿ ಹೋಗೋದು ಗ್ಯಾರಂಟಿ. ಉಡುಪಿ ಹೋಗೋದು ಸೆಂಟ್ರಲ್ ನಿಮ್ಗೆ ಅದರ ಚೆನ್ನಾಗಿರೋ ಬೀಚ್ ಸಿಕ್ಕರೆ ಅಲ್ಲಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನಾವು ಮುರುಡೇಶ್ವರದಿಂದ ಉಡುಪಿ ಹೋಗ್ಬೇಕಾದ್ರೆ ನಮಗೆ ಆನ್ ದ ವೇ ಸಿಕ್ಕಿದೆ ಮರವಂತೆ ಬೀಚು. ಈ ಬೀಚು ನಾವು ಹೋಗ್ತಾ ಆನ್ ದ ವೇ ರೋಡ್ ಸೈಡಲ್ಲೇ ಸಿಗುತ್ತೆ ನಿಮಗೆ. ಇಲ್ಲಿಂದ ಸನ್ಸೆಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸನ್ಸೆಟ್ ವ್ಯೂ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ನಾವು ಹೋಗ್ಬೇಕಾಗಿದ್ದು ಉಡುಪಿಗೆ. ಉಡುಪಿ ಲೊಕೇಶನ್ ಹೋಗೋಷ್ಟಿಗೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ನಾವು ಲೊಕೇಶನ್ ಚೇಂಜ್ ಮಾಡಿಕೊಂಡು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನಕ್ಕೆ ಹೊರಟ್ವಿ. ನಾವೀಗ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ದೀವಿ. 2.5 ಕಿಲೋಮೀಟರ್ ನಿಯರ್ ಇದೀವಿ ನಾವು ಈಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ನಾವು ಕಟೀಲ್ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಗಮನ ಸೆಳೆದಿದ್ದು ಯಕ್ಷಗಾನ ಪ್ರೋಗ್ರಾಮ್ನ ನಾನು ಆಲ್ಮೋಸ್ಟ್ ಅಲ್ಲಿ ಟಿ ವಿಲಿ ನೋಡಿದ್ದೆ. ಲೈವ್ ಆಗಿ ನೋಡಿದ್ದು ಫಸ್ಟ್ ಟೈಮು. ಯಕ್ಷಗಾನ ಕಾರ್ಯಕ್ರಮ ನಡೀತಿದ್ದು ದೇವಸ್ಥಾನದ ಎದುರುಗಡೆ ಇರುವ ಗ್ರೌಂಡ್ನಲ್ಲಿ. ಇಲ್ಲಿ ನಡೀತಿದ್ದಿದ್ದು ಈ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದುರ್ಗಾ ಪರಮೇಶ್ವರಿ ಸನ್ನಿಧಾನ ಉಳ್ಳುವಂಥ ಕ್ಷೇತ್ರ ಕಟೀಲು. ನಂದಿನಿ ನದಿಯ ಮಧ್ಯದಲ್ಲಿ ಇರುವಂತಹ ದ್ವೀಪ ಇರುವಂತಹ ದೇವಸ್ಥಾನ. ಇದನ್ನ ಜಲದುರ್ಗಿ ಅಂತಲೂ ಸಹ ಕರೀತಾರೆ. ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ. ಇವರಿಬ್ರು ಸೇರಿ ಈ ಆನೆಗೆ ಚುಡಾಯಿಸ್ತವ್ರೆ. ನಾವು ಕೊಟ್ಟಿಲು ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ತಿನ್ಕೊಂಡು ಇವಾಗ ಉಡುಪಿ ಕಡೆ ಹೋಗಿದ್ದೀವಿ. ಅಮ್ಮನವ್ರ ದರ್ಶನ ಚೆನ್ನಾಗಾಯಿತು. ಪ್ರಸಾದನೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಿಂದ ಆಚೆ ಬಂದು ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಯಕ್ಷಗಾನ ನೋಡಿದ್ವಿ. ಯಕ್ಷಗಾನ ನೋಡಿ ನಾವು ಉಡುಪಿ ಕಡೆ ಹೊರಟ್ವಿ. ಯಾಕೆ ಭಯ? ನಾನು ಅಭಯದಾನ ಮಾಡಿದ್ದೇನೆ. ಉಡುಪಿಲಿ ಹತ್ತತ್ರ 15ರಿಂದ 20 ಲಾಡ್ಜ್ಗಳು ಹುಡುಕಿದ್ದೀವಿ. ಯಾವುದೂ ನಮಗೆ ಲಾಡ್ಜ್ ಸಿಕ್ಕಿಲ್ಲ. ದಯವಿಟ್ಟು ಲಾಡ್ಜ್ ನಂಬ್ಕೊಂಡು ಉಡುಪಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಈ ವೀಕೆಂಡು ಸಂಡೇ ನೈಟ್ ಆಗಿದೆ. ಇವತ್ತು ಮಾರ್ನಿಂಗ್ ಮಂಡೇ. ಪ್ರೀ ಬುಕ್ ಮಾಡ್ಕೊಂಡು ಬರೋದಾದ್ರೆ ಬಂದುಬಿಡಿ. ದಯವಿಟ್ಟು ಆಮೇಲೆ ಬಂದು ಬುಕ್ ಮಾಡ್ಕೋಬೋದು. ಅಂದರೆ ನಿಜವಾಗ್ಲೂ ಯಾವುದೂ ನಿಮಗೆ ಲಾಡ್ಜ್ಗಳು ಸಿಗ್ತಾ ಇಲ್ಲ. ಕಷ್ಟ ಇದೆ. ರೇಟ್ಸ್ ತುಂಬ ಇದೆ, ತುಂಬ ಜಾಸ್ತಿ ಇದೆ ರೂಮ್ಗಳದ್ದು. ಹತ್ತತ್ರ ನಿಮಗೆ ಮನೆ ಬಾಡಿಗೆನೇ ಕಟ್ಬಿಡ್ಬೋದು. ಒಂದೊಂದು ಕಡೆ ಅಂತೂ ನಿಮಗೆ ಎಷ್ಟು ಹೇಳಿದ್ರು ಅಂದರೆ ಪರ್ ಡೇ ನಿಮಗೆ ಬರೀ ನೈಟಿಗೆ 5,000 ಕೇಳ್ತಿದ್ದಾರೆ. ಇಲ್ಲ ಮಿನಿಮಮ್ ನಿಮಗೆ 3-3.5 ಸಾವಿರ ಕೇಳಿದ್ದಾರೆ. ಯಾರೇ ಇದ್ರೂ ಪ್ರೀ ಬುಕ್ ಮಾಡ್ಕೊಂಬನ್ನಿ. ಇಲ್ಲ ಗ್ಯಾರಂಟಿ ಮೇಲಂತೂ ಬರೋಕ್ಕೆ ಹೋಗ್ಬೇಡಿ. ಏನಂದ್ರು ಸುಮಂತ್? ಇಲ್ಲ ರೂಮೇ ಇಲ್ವಂತ?